ಹಾಯ್ ಎವ್ರಿವನ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಬಾರ್ಷನ್ ಆದಮೇಲೆ ನಾನು ಯಾವ ಮಿಸ್ಟೇಕ್ ಮಾಡಿದ್ದೆ ಅದನ್ನು ಹೇಳ್ತೀನಿ ಡೀಟೇಲ್ ಆಗಿ ಅಂತ ಹೇಳಿದೆ. ಸೊ ಈ ಟೈಟಲ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಅಬಾರ್ಷನ್ ಆದಾಗ 1 ವೀಕ್ ನಮ್ಮನ್ನ ಕನ್ಸಲ್ಟೇಷನ್ ಕರೀತಾರೆ. ಸೊ ಅಬಾರ್ಷನ್ ಆದಾಗ ಬ್ಲೀಡಿಂಗ್ ಯಾವ ರೀತಿ ಆಗ್ತಾ ಇರುತ್ತೆ, ಆಮೇಲೆ ಸ್ಕ್ಯಾನ್ ಮಾಡ್ತಾರೆ ಏನಾದರೂ ಉಳ್ಕೊಂಡಿದೆಯಾ ಅಂತ. ಸೊ ನನಗೆ ಫಸ್ಟು ಸಿಸರಿನ್ ಆಗಿರೋದ್ರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಬಾರ್ಷನ್ ಬಗ್ಗೆ ಆಗಿರಲಿ ನನಗೆ ಐಡಿಯಾ ಇರಲಿಲ್ಲ. ಸೊ ನನಗೆ ಆಗಲೇ ನಾರ್ಮಲ್ ಡೆಲಿವರಿ 4 ಮಂತ್ಸ್ ಬೇಬಿ. ನಾರ್ಮಲ್ ಡೆಲಿವರಿ ಅಂದರೆ ತುಂಬ ಪೇಯ್ನ್ ಇರುತ್ತೆ. ಸೊ ಪುನಃ ನಾನು ಹಾಸ್ಪಿಟ್ಲಿಗೆ ಹೋಗೋ ಇಂಟ್ರೆಸ್ಟ್ ಆಗಲಿ ನನಗೇನೂ ಇರಲಿಲ್ಲ. ಅಬಾರ್ಷನ್ ಆಗಿರೋ ಮೈಂಡ್ ಸೆಟ್ಟಲ್ಲೇ ನಾನು ಇದ್ದಿದ್ದು. ಆಗ ಬ್ಲೀಡಿಂಗ್ ಸ್ಟಾಪ್ ಆಗಿರಲಿಲ್ಲ. ಅಬಾರ್ಷನ್ ಆದಮೇಲೆ ಸ್ಟಾಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಹಾಗೆ ಸಿಸರಿನ್ ಅಲ್ವಾ ನನಗೆ ಫಸ್ಟ್ ಬೇಬಿ ಆಗಿತ್ತು. ಸೊ ಆಗೇನಾದರೂ ಬ್ಲೀಡಿಂಗ್ ಜಾಸ್ತಿ ಆಗಿರಲಿಲ್ಲ. ಸೊ ಈಗ ಆಗ್ತಿದೆಯೇನೋ ಅಂತ ನಾನು ಅಂದ್ಕೊಂಡೆ. ಬ್ಲೀಡಿಂಗ್ ತುಂಬ ಹೋಗ್ತಿತ್ತು. ನನಗೆ HB ಎಷ್ಟಾಗಿತ್ತು ಅಂತ ಹೇಳಿದ್ರೆ 6 ಪಾಯಿಂಟ್ ಆಗಿತ್ತು. ಅದರಿಂದ ಇನ್ನೂ ಕಮ್ಮಿ ಆಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗೋದು. ಸೊ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದಾಗ ಅವ್ರು ಹೇಳಿದ್ದು ಅಬಾರ್ಷನ್ ಆದಾಗ ಫಸ್ಟು ಕನ್ಸಲ್ಟೇಷನ್ ಇರುತ್ತೆ, ಬಂದು ಡಾಕ್ಟರ್ನ ಮೀಟ್ ಮಾಡಬೇಕು. ಸೊ ನಾವು ಆ ಮಿಸ್ಟೇಕ್ ಮಾಡಿರೋದ್ರಿಂದ ನಾನು ಪುನಃ ಅಡ್ಮಿಟ್ ಆಗೋದಕ್ಕೆ ಕಾರಣ ಆಯಿತು. ಹಾಗೆ ಅನೆಸ್ಥೇಷಿಯಾ ಕೊಟ್ಟು ರಿಮೂವ್ ಮಾಡಿದ್ರು. ಅದು ಎಷ್ಟು ಅಂದರೆ ಒಂದು 2 ಇಂಚೂ ಅಷ್ಟು ಇರಲ್ಲ, ಒಂದು ಸ್ವಲ್ಪ ಪೀಸ್ ಏನೋ ಹೊಟ್ಟೆ ಒಳಗೆ ಉಳ್ಕೊಂಡಿರೋದ್ರಿಂದ ಬ್ಲೀಡಿಂಗ್ ಆಗ್ತಾ ಇರುತ್ತಂತೆ. ಸೊ ಅಬಾರ್ಷನ್ ಆಗಿರೋರು ಏನಾದರೂ ಈ ಮಿಸ್ಟೇಕ್ ನೀವು ಏನಾದರೂ ಮಾಡಿದ್ರಾ, ಅಥವಾ ನೀವು ಯಾವ್ಯಾವ ರೀತಿ ಹಾಸ್ಪಿಟ್ಲಲ್ಲಿ ಫೇಸ್ ಮಾಡಿದ್ರಿ, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂತ ನನಗೆ ಹೇಳ್ಕೋಬೇಕು ಅಂತ ಇಷ್ಟ ಇದ್ದರೆ ಹೇಳ್ಕೊಳ್ಳಿ. ಸೊ ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.